ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿ ಆ್ಯಂಡ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನನ್ನ ಹತ್ರ ತುಂಬಾ ಮೀನು ಮರಿಗಳಿದ್ದಾವೆ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಹೇಳಿದೆ ನನ್ನ ಹತ್ರ ಇರೋ ಮೀನು ಮರಿಗಳಿಗೆ ನಾನೊಂದು ಟಬ್ನ ಯೂಸ್ ಮಾಡಿಕೊಂಡು ಮಿನಿ ಪಾಂಡ್ನ ಸೆಟಪ್ ಮಾಡ್ತೀನಿ ಅಂತ. ಸೊ ಈ ವಿಡಿಯೋಗೆ ತುಂಬ ಜನ ಕಾಯ್ತಾ ಇದ್ರಿ ಆ್ಯಂಡ್ ಈ ವಿಡಿಯೋ ನಿಮಗೋಸ್ಕರ. ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ನಾನು ಈ ಒಂದು ಮಿನಿ ಪಾಂಡ್ನ ಬಿಲ್ಡ್ ಮಾಡೋದಕ್ಕೆ ನ್ಯಾಚುರಲ್ ಪ್ಲಾಂಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ, ಯಾವುದೇ ಥರ ಅಕ್ವೆಟಿಕ್ ಪ್ಲಾಂಟ್ಸ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಏನಕ್ಕೆ ಅಕ್ವೆಟಿಕ್ ಪ್ಲಾಂಟ್ಸ್ನ ಯೂಸ್ ಮಾಡ್ತಾ ಇಲ್ಲ ಅಂದರೆ ನ್ಯಾಚುರಲ್ ಆಗಿ ಸಿಗೋ ಗಿಡಗಳನ್ನೇ ಈ ಒಂದು ಮಿನಿ ಪಾಂಡಲ್ಲಿ ಬೆಳೆಸಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ಒಂದು ಗಿಡಗಳಿಗೆ ನಾನು ಪ್ರಾಪರ್ ಲೈಟಿಂಗ್ ಕೂಡ ಕೊಟ್ಟಿದ್ದೀನಿ. ಅಕಸ್ಮಾತ್ ಈ ಗಿಡಗಳೇನಾದರೂ ಬೆಳೀಲಿಲ್ಲ ಅಂದರೆ ನಾನು ಅಕ್ವೆಟಿಕ್ ಪ್ಲಾಂಟ್ಸ್ನೇ ತಂದು ಈ ಒಂದು ಮಿನಿ ಪಾಂಡಲ್ಲಿ ಆ್ಯಡ್ ಮಾಡ್ತೀನಿ. ಆ್ಯಂಡ್ ವಾಟರ್ ಎಲ್ಲ ಫಿಲ್ ಮಾಡಾದಮೇಲೆ ನಾನು ಬ್ಲೂ ಮೆಡಿಸಿನ್ನ ಹಾಕ್ತಾ ಇದ್ದೀನಿ. ಸೊ ಬ್ಲೂ ಮೆಡಿಸಿನ್ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದರೆ ಈ ಫಿಶಸ್ಗೆ ಯಾವುದೇ ಥರ ಇನ್ಫೆಕ್ಷನ್ ಆಗದೆ ಇರಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಆ್ಯಂಡ್ ಬ್ಲೂ ಮೆಡಿಸಿನ್ನ ಹಾಕಿ ನೀಟಾಗಿ ನೀರನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಬ್ಲೂ ಮೆಡಿಸಿನ್ನ ಮಿಕ್ಸ್ ಮಾಡಾದಮೇಲೆ ಈ ಒಂದು ಮಿನಿ ಪಾಂಡ್ನ ಹಾಗೆ ಅರ್ಧ ಗಂಟೆ ಇಟ್ಟಿದೆ, ಯಾವುದೇ ಥರ ಮೀನು ಮರಿಗಳನ್ನ ಆ್ಯಡ್ ಮಾಡಿರಲಿಲ್ಲ. ಸೊ ಫೈನಲಿ ಅರ್ಧ ಗಂಟೆ ಆಗಿದೆ. ಈಗ ನನ್ನ ಹತ್ರ ಇರೋ ಮೀನು ಮರಿಗಳನ್ನೆಲ್ಲ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಹತ್ರ ಸುಮಾರು 100ಕ್ಕಿಂತ ಜಾಸ್ತಿ ಮರಿಗಳಿದೆ. ಆ್ಯಂಡ್ ಈ ಮರಿಗಳಿಗೆ ನಾನು ಮೈಕ್ರೋ ಪೆಲೆಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಫೀಡಿಂಗ್ಗೆ. ಆ್ಯಂಡ್ ಈ ಒಂದು ಮೈಕ್ರೋ ಪೆಲೆಟ್ಸ್ನ ಕ್ರಷ್ ಮಾಡಿ ದಿನಕ್ಕೆ 2ರಿಂದ 3 ಟೈಮು ಫೀಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಒಂದು ಮಿನಿ ಪಾಂಡು ಈ ಮರಿಗಳಿಗೆ ತುಂಬಾ ಇಷ್ಟ ಆಯಿತು ಅನ್ಕೋತೀನಿ. ಆ್ಯಂಡ್ ನಿಮಗೂ ಏನಾದರೂ ಈ ಮಿನಿ ಪಾಂಡು ಇಷ್ಟ ಆಗಿತ್ತು ಅಂದರೆ ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಂಡು ಒಂದು ಲೈಕ್ನ ಮಾಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.